ಎಂಬುದಾಗಿ ಮುಂದುವರಿದ. ಆಗಲೂ ಆ ವ್ಯಕ್ತಿಗೆ ಗೊತ್ತಾಗಿಲ್ಲ ಏನು ಕಾರಣ ಅಂದರೆ ಆ ವ್ಯಕ್ತಿ ಅಸಾಧಾರಣವಾದ ವ್ಯಕ್ತಿ. ಅವನ ಹೆಸರು ಶಮೀಕ ಅಂತ. ತುಂಬ ತೀವ್ರವಾದ ತಪಸ್ಸು ಮಾಡ್ತಾ ಇದ್ದ. ಧ್ಯಾನ ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿದ್ದ ವ್ಯಕ್ತಿಗಳಿಗೆ ಯಾವುದರದ್ದೇ ಲೋಕದ ಪರಿವೆ ಇರದೇ ಇರುವುದರಿಂದ ಅವನಿಗೆ ಯಾರು ಏನು ಕೇಳಿದ್ರು ಅಂತ ಹೇಳೋದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಅಂಥ ಅಗಾಧವಾದ ಧ್ಯಾನದ ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿದ್ದ ಋಷಿಗಳು. ಹಾಗಾಗಿ ಮುಂದೆ ರಾಜ ಹೋದ. ಅಷ್ಟೊತ್ತಿಗೆ ಆಶ್ರಮದ ತೀರದಲ್ಲಿ ಒಂದಷ್ಟು ಮಾಣಿಗಳು ಆಟ ಆಡ್ತಾ ಇದ್ದರು, 4-5 ಜನ. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಹೇಳಿದ, ನೋಡು ಇಲ್ಲಿ ತಪಸ್ಸು ಮಾಡ್ತಕ್ಕಂತಹ ಒಬ್ಬ ಶಮೀಕ ಋಷಿಯ ಕತ್ತಲ್ಲಿ ಸತ್ತ ಸರ್ಪವನ್ನು ಹಾಕಿ ಹೋಗಿದ್ದಾನೆ ಹಿರಿಯ ರಾಜ ಅಂತ. ಆ 4 ಮಂದಿ ಆಟ ಆಡ್ತಾ ಇರುವ ಹುಡುಗರಲ್ಲಿ ಒಬ್ರಿಗೊಬ್ರು ಮಾತಾಡಿಕೊಂಡು, ಇದು ಬಹಳ ಅಪರಾಧ ಮತ್ತು ಅವಮಾನ, ಇಲ್ಲಿಗೆ ಬಿಡಬಾರದು ಆ ರಾಜನನ್ನು ಅಂತ ಮಾತಾಡ್ಕೊಳ್ಳೋದ್ರೆ ಯೋಚನೆ ಮಾಡಿ ಹುಡುಗರು. ಅದರಲ್ಲಿ ಒಬ್ಬ ಹುಡುಗ ಈ ಋಷಿಯ ಮಗನೇ ಆಗಿದ್ದ, ಅವನ ಹೆಸರು ಶೃಂಗಿ. ಅವನು ಹೇಳಿದಂತೆ, ಹೋಗ್ಲಿ ಬಿಡಿ, ಏನೋ ಆಗಿ ಹೋಗಿದೆ, ಸುಮ್ಮನೆ ಇದು ಬಿಡೋಣ ಅಂತ. ಹಾಗೆ ಉಳಿದ 3 ಮಂದಿ ಕೆರಳಿಸಿದ್ರಂತೆ, ನಿನ್ನ ಅಪ್ಪನಿಗೆ ಈಗ ಆಗಿರೋದು, ನಿಂಗೆ ಅಷ್ಟು ಸ್ವಾಭಿಮಾನ ಇಲ್ವಾ, ಅಂತ ದೊಡ್ಡ ತಪಸ್ಸುಗಳಿಗೆ ಅವಮಾನ ಅಂದರೆ ಸುಮ್ಮನೆ ಇದೆಯಾ ಅಂತ ಕೆರಳಿಸಿದ್ರು ಹುಡುಗರನ್ನು, ಉಳಿದ 3 ಮಂದಿ ಮಾಡಿಗಳು. ಅವನಿಗೆ ಸ್ವಲ್ಪ ಕೆರಳಿ ಬಿಡ್ತಲ್ಲ, ಹೀಗೆಲ್ಲ ಮಾಡಿದ್ರ ಅಂತ ಹೇಳಿ ಹೋದ. ಹೋಗಿ ನೋಡಿದಾಗ ಸತ್ಯ ಅಲ್ಲ ಹೇಳಿದ್ರು. ಅವನಿಗೆ ಸಿಟ್ಟು ಬಂತು. ಭಕ್ತರ ಅಷ್ಟು ಸಿಟ್ಟು ಬಂದಿರಲಿಲ್ಲ ಅವನಿಗೆ. ಇವರು ಈ ರೀತಿ ಮಾಡಿದ್ದು ಸಿಟ್ಟು ಬರಿಸಿದ್ರು. ಸಿಟ್ಟು ಬಂದ ಮೇಲೆ ಶಾಪವನ್ನೇ ಕೊಟ್ಟುಬಿಟ್ಟ. ಯಾವ ವ್ಯಕ್ತಿ ತನ್ನ ತಂದೆಯ ಕತ್ತಿನಲ್ಲಿ ಮೃತ ಸರ್ಪದ ಶರೀರವನ್ನು ಹಾಕಿದಾನೋ ಅವನು ಇನ್ನು 1 ವಾರದೊಳಗೆ ಸರ್ಪದರ್ಶನದಿಂದ ಸರ್ಪ ಕಚ್ಚಿ ಸತ್ತೇ ಹೋಗಬೇಕು ಅಂತ ಶಾಪ ಕೊಟ್ಬಿಟ್ಟ. ಆ ಶಾಪದ ಫಲವಾಗಿ ತುಂಬ ದೊಡ್ಡ ಬಾಧೆಯನ್ನು ಪಡಿಬೇಕಾಯಿತು ಪರೀಕ್ಷಿತ. ಇತ್ತ ಏನಾಯಿತು ಅಂದರೆ, ಶೃಂಗಿ ತನ್ನೆಯನ್ನು ಕರೆದ. ಯಾವ ಶಮೀಕನಿಗೆ ಒಬ್ಬ ರಾಜ ಕರೆದಾಗ ಕೇಳಿಸ್ಕೊಂಡಿದ್ರು, ಅದೇ ಶಮೀಕನಿಗೆ ತನ್ನ ಮಗ ಕರೆದಾಗ ಎಚ್ಚರ ಆಯಿತು. ಕೆಲವರು ಇವತ್ತು ವಿಜ್ಞಾನ ಒಪ್ಕೊಳ್ಳುತ್ತೆ, ಗರ್ಭಸ್ಥ ಶಿಶುವಿಗೂ ಕೂಡ ತಾಯಿಯ ಸಂಪರ್ಕ, ತಾಯಿ ಆ ಸಂದರ್ಭದಲ್ಲಿ ಏನು ಕೇಳ್ತಾಳೋ ಏನು ಹೇಳ್ತಾಳೋ ಅದೆಲ್ಲ ಮಗುವಿಗೆ ಸಂಪರ್ಕಕ್ಕೆ ಬರುತ್ತೆ, ಮಗುವಿನಲ್ಲಿ ಸಂಸ್ಕಾರದ ಉದ್ಭವಕ್ಕೆ ಕಾರಣವಾಗುತ್ತೆ ಅಂತ. ಅದೇ ರೀತಿ ತಂದೆಯ ರಕ್ತ ಮಗುವಿನಲ್ಲಿರುವುದರಿಂದ ಯಾವುದೋ ಒಂದು ಗೊತ್ತಿಲ್ಲದ ಒಂದು ಸಂಬಂಧ ತಂದೆ ಮಗನಿಗೆ ಇರುವುದರಿಂದ ಬೇರೆ ಸ್ವರ ಕೇಳದೇ ಇದ್ದಾಗ ಕೂಡ ಮಗನ ಸ್ವರ ತಂದೆಗೆ ಕೇಳುತ್ತೆ ಅಂತ ಹೇಳೋದು ಕೂಡ ವಿಜ್ಞಾನ ಒಪ್ಕೊಳ್ಳುತ್ತೆ. ಹಾಗಾಗಿ ಮಗ ಕರೆದಾಗ ತಂದೆಗೆ ಎಚ್ಚರ ಆಯಿತು. ಎಚ್ಚರ ಆದಾಗ ಮಗ ಹೇಳಿದ, ನಾನು ಶಾಪ ಕೊಟ್ಬಿಟ್ಟೆ ನಿಮಗೆ ಅವಮಾನ ಮಾಡಿದ ವ್ಯಕ್ತಿಗೆ ಅಂತ. ತಂದೆಗೆ ಇಷ್ಟ ಆಗಿರಲಿಲ್ಲ, ಯಾವುದೋ ಒಂದು ಸಣ್ಣ ತಪ್ಪಿಗೆ ಅಷ್ಟು ದೊಡ್ಡ ಶಾಪ ಕೊಟ್ಬಿಟ್ಟಿದ್ದೀನಿ. ಒಬ್ಬ ರಾಜ್ಯ ಮಾಡುವವನು ರಾಜ ಒಬ್ಬ ಇಲ್ಲದೇ ಇದ್ದರೆ ಈ ದೇಶಕ್ಕೆ ರಾಜ್ಯಕ್ಕೆ ಬರುತ್ತೆ. ಆಸುರಿ ಶಕ್ತಿಗಳ ವಿಜೃಂಭಣೆಯಿಂದ ರಾಜ್ಯ ಚೆನ್ನಾಗಿರುವುದಿಲ್ಲ. ಯಾಕಾಗಿ ಹೀಗೆ ಮಾಡಿದ್ದೀನಿ ಮಗನಿಗೆ ಒಂದಷ್ಟು ಬೈದಾಗಿದೆ. ಆದರೆ ಶಾಪವನ್ನು ವಾಪಸ್ ತಗೊಳ್ಳೋಕ್ಕಾಗದೇ ಇರುವುದರಿಂದ ಪುಟಾಣಿ